ಮಾರ್ನಿಂಗ್ ಫ್ರೆಂಡ್ಸ್, ನಾವಂತೂ ಇವತ್ತು ಬೆಳಗ್ಗೆ ಜಲ್ದಿ ಅದು ಬೆಳಗಿನ ಮನೆಗೆ ಹೋಗಕತ್ತೀವಿ ರೀ. ಇವತ್ತು ನಮ್ಮ ರೇಷ್ಮಪ್ಪ ಜಲ್ದಿ ಬಂದಾರೆ ಹೇಳಿ ಬಂದಿದ್ವಲ್ಲ ರೀ, ಹೇಳಿ ಕಳಿಸಿದ್ದೀನಿ ನಿನ್ನೆ. ಹಾಗಾಗಿ ನಾನು ಹೋಗಿ ಈಗೆಲ್ಲ ಅಡುಗೆ ಮಾಡ್ಬೇಕಲ್ರಿ. ಶಾಲಿಗೆ ಕಟ್ ಕಳಿಸೋಂಥ ಇದನ್ನು ರೀ ಪಲಾವ್ ಮಾಡ್ಬೇಕು. ಇನ್ನು ನಿದ್ದೆ ಕಣಾತು ಹೋಗ್ಯಾಡ್ದಂಗೆ ಆಗೈತೆ ಬಾಬಾ. ಇಲ್ಲಿ ನಿದ್ದೆ ಕರೆಕ್ಟಾಗಿ ಆಗಂಗಿಲ್ಲ ರೀ ಬಾಬಾ. ಸೊಪ್ಪ್ಯಾಗಂತ ನಿದ್ದಿನೇ ಇಲ್ಲ ಬಿಡ್ರಿ. ಹಾಂ, ಓಡಾಡ್ದ ರೀ 2 ತಾಸಿಗೊಮ್ಮೆ. ಈಗ ಮನೆಗೆ ಹೋಗನ್ರಿಪ್ಪ. ಈಗ ಹೋಗಿ ಬಂದು ಅಡ್ಡಾಡ್ರಿ ಈಗ ಟೈಮ್ 7:30 ರಾತ್ರಿ ಬಂದಿರಿ ನಾವು ಮನೆಗೆ. ನಮ್ಮ ಬಾಬಾ ಮತ್ತೆ ಈಗ ಇದಕ್ಕೆ ಹೋಗ್ರಿ ನಾಷ್ಟ ಕೊಟ್ಟು ಬರೋಕೆ. ನಾಷ್ಟ ಏನಿಲ್ಲ ರೀ ಅವ್ರಿಗೆ. ಇಲ್ಲಿ ನಮ್ಮ ಮಕ್ಕೊಂದಾರಿ ಅಮ್ಮ ರೀಪಾರ ಎಲ್ಲಾರು. ರೋಜದ ಆಡ್ರಿ ರೋಜ ಇದ್ದಿದ್ದು ತರಕಾರಿ ಹೆಚ್ಚಿಟ್ಟು ನೋಡಿದೆ ನಾನು. ತರಕಾರಿ ಇದೆಲ್ಲ ತರಕಾರಿ ಇಟ್ಟೋಗಿದ್ದೆ, ಹೆಚ್ಚಿಟ್ಟೋಡ್ರಿ. ಅಂದ್ರೆ ಹೆಚ್ಚಿಟ್ಟಿರ್ಬೇಕೇನ್ರಿ. ನಮ್ಮ ಮಮ್ಮಿ ಇಲ್ಲಿ ಬಂದ್ರಿ. ತಗೋರಿ ಮಕ್ಕೊಂಡಿದ್ದೆ ನಾವು ಬಂದಾಗ್ರಿ. ಹೌದು, ಮಕ್ಕೊಂಡಿದ್ದೆ. ನೀವು ಬಂದಾಗ ಎಚ್ಚರಾತ್ ಮಮ್ಮಿ. ಎಚ್ಚರಾತ್ ಕೂಡಲೇ ಮತ್ತೆ ಹೆಂಗಿದೆ ನಿದ್ದೆ ಹತ್ಬಿಡ್ತದ. ಬೆಳಗ್ಗೆ 6:30 ಮಕ್ಕೊಂಡು 7 ಗಂಟೆ ಮಕ್ಕೊಂಡೇನ. ಎಲ್ಲ ತರಕಾರಿ ಹೆಚ್ಚಿಟ್ಟಾಡ್ರಿ ಪಾಕಿನ. ನಾನು ಮತ್ತೊಂದು ನೀರಲ್ಲಿ ತೊಳೆದು ಅವ್ನು ನೀರು ಬಸಿಯಾಕೆ ಇಟ್ಟೀನಿ ರೀ. ಈಗ ಒಂದು ಸ್ವಲ್ಪ ಪುದೀನ ಸ್ವಚ್ಛ ಮಾಡ್ಕೊಳಕತ್ತೀನಿ ರೀ. ಪುದೀನ ಬಾಗಿಲೆ ಒಲಿ ಹಚ್ಚಿದ್ವಿ ರೀ. ಅದು ಹಗರ್ ಹತ್ತೈತೆ ರೀ, ಗಾಳಿ ಐತಲ್ಲ. ಹಾಗಾಗಿ ಇಲ್ಲೇ ಮಮ್ಮಿ ಡಬ್ರಿಗೆ ಸಪ್ಕಾರದೆಲ್ಲ ಹಚ್ಕೊಂಡು ಬಂದಿದ್ದಾರೆ. ಆ ಡಬ್ರಿ ಒಳಗೆ ಮಾಡತ್ತಾರ ರೀ. ಅವು ಮಾಡಕ್ಕೆ ಮಮ್ಮಿ ಎಣ್ಣೆ ಹಾಕ್ಯಾರ ರೀ. ಉಳ್ಳಾಗಡ್ಡಿ ಹೆಚ್ಚಿಟ್ಟಾಡ್ರಿ ನನ್ನ ಮಗಳು. ಉಳ್ಳಾಗಡ್ಡಿ ಹೆಚ್ಚಿಟ್ಟಾಡ್ರಿ ಎಲ್ಲ ರೆಡಿ ಮಾಡ್ತಾಡ್ರಿ. ನಾ ಬರೋದ್ರೊಳಗೆ ಅಂದ್ರೆ ಮುಂಜಾನೆ ರೋಜಾ ಗೆದ್ದಿದ್ದಾಗ ಮಾಡಿಟ್ಬಿಟ್ಟೆ. ಚಲೋ ಆಯ್ತು ನೋಡಿ. ಅದಕ್ಕೊಂದಿಷ್ಟು ಒಂದ್ಸಲ ಹಾಕೊಳ್ಳಂದ್ರಿ. ಅದು ಪಲಾವ್ ಇದ್ರಾಗ ಇದ್ದೀನ ತರಕಾರಿ ಒಳಗೆ. ನಿನ್ನ ಬ್ಯಾಗ್ ಬಿಸ್ಕೆಟ್ ತಿನ್ನಾಕತ್ತಿದ್ದೇನೆ. ಬೆಕ್ಕ ಬಿಸ್ಕೆಟ್ ತಿನ್ನತ್ತಿದ್ದೆ. ಮಸ್ತ್ ಹೊಡ್ಯಾಕೈತೆ ಹುಡುಗಂತ ಐತಡಿ ಅದು. ಆಗಲಿ ನೀವನ್ನ ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ಗೆಲ್ಲ ಬರಾಕತ್ವ. ಈಗ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂತು ಅಂತ ಹೇಳಿದ್ರೆ ಪುದೀನ ಹಾಕ್ಕೊಂಬಿಡನ್ರಿ. ತರಕಾರಿ ಒಂದು ಕಡೆ ತರ್ಬೇಕಾಯ್ತು, ತೊಗೊಂಬರ್ತೀನಿ ಬಿಡೋಣ. ಅದಕ್ಕಿನ್ನೂ ರೋಜ್ ಅದಾಳ್ರಿ. ಕುಂದ್ರ ಬನ್ನಿ ಕುಂದ್ರ. ಈ ರೀತಿ ಬ್ರೌನ್ ಕಲರಿಗೆ ಬಂದು ಅಂತ ಹೇಳಿದ್ರೆ ಟೇಸ್ಟ್ ಹಾಕೈತ್ರಿ ಪಲಾವ್. ಯಾರೊಬ್ರು ಕೇಳಿದ್ರೆ ಮಮ್ಮಿ ಪಲಾವ್ ರೆಸಿಪಿ ಹೇಳ್ರಿ ಅಂತ ಹೇಳಿ ವಾಟ್ಸಪ್ದಾಗೂ ಮೆಸೇಜ್ ಹಾಕಿದ್ರೆ, ಇದ್ರಾಗೂ ಮೆಸೇಜ್ ಹಾಕಿದ್ರೆ ಕಮೆಂಟ್ ಒಳಗೂ. ಈಗ ಪುದೀನ ಸೊಪ್ಪು ಮತ್ತು ಇದು ಅನ್ನಕ್ಕೆ ಹಾಕೋದಿದೆ ಅಂತಿಲ್ರ, ಅದು ಹಾಕಿದೆ ನೋಡಿರಿ. ಒಳಗಡೆ ಎಲ್ಲ ಮಸ್ತ್ ಚಲೋತ್ನಾಗ ಎಣ್ಣೆ ಒಳಗೆ ಇದಾಗ್ಬಿಟ್ರಿ, ಕೆಂಪಾಗ ನೋಡಿ. ಈಗ ತರಕಾರಿ ಎಲ್ಲ ಹಾಕೊಂಬಿಡೋಣ. ತರಕಾರಿ ಚಿಕ್ಕತ್ ಬಿಡು. ಹಾಕ್ಲೆ ಇವಾಗ ಉಪ್ಪು ರೀ. ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು, ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೋಬೇಕು ನಾವು. ಅಂದ್ರೆ ಜಲ್ದಿ ಮೆತ್ತಗೆ ಹಾಕೈತೆ ರೀ. ಮಸ್ಯಾರಿ ಬರೋ ತೊಗೊಂಬರಲ್ಲ ಇನ್ನು ಕೈಯೆಲ್ಲ ಇದಾಕವು. ಇವಾಗ ಗರಂ ಮಸಾಲೆ, ಧನಿಯಾ ಪೌಡ್ರು, ಇವಾಗಿಲ್ಲೇ ಮಸಾಲೆ ಹಾಕಿದಿರಿ. ಅದನ್ನ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ರಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಮೆಣಸಿನ್ಕಾಯಿ, ಖಾರವಾಳೆ ತೀವು ಅದು ಸ್ವಲ್ಪ ಹಾಕ್ತೀನಿ. ಇಷ್ಟು ಸಾಕಲ್ಲ? ಸಾಕು. ಹಂಗಾಗಿ ಒಣ ಖಾರ ಹಾಕಲಿಲ್ಲ ನಾನು. ಮತ್ತಿದ ಖಾರ ಆಗ್ಬಿಡ್ತಂದ್ರೆ ಒಳಗೆ ಒಣ ಖಾರ ಭೀ ಆಗ್ತದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಸಿ ವಾಸನೆ ಎಲ್ಲ ಹೋದ್ರಿ. ಆಮೇಲೆ ನೀರು ಇವಾಗ ನೀವು ಅಳತೆ ಪ್ರಕಾರ ನೀರು ತಗೋರಿ. ಒಂದು ಕಾಲ್ಪಾವಿಗೆ 2 ಚರಿಗೆ ನೀರು ಹಾಕ್ತೀನಿ ನಾನು. ಇಲ್ಲಿ ನೋಡ್ರಿ ನೀರು ಕುದಿಯಾಕತ್ತ. ಈಗ ಅಕ್ಕಿ ಹಾಕ್ಕೊಂಬಿಡನ್ರಿ. ಇಲ್ಲಿ ನೋಡ್ರಿ ಈಗ ಅಕ್ಕಿ ಹಾಕ್ಕೊಂಡ್ರಿ. 5 kg ಅಕ್ಕಿದ್ರಿ ಇದು ಪಲಾವ್. ತರಕಾರಿ ಅದನ್ನು ಜಗ್ಗಾಗ್ಬಿಟ್ಟಿದ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಪಲಾವ್ ರೆಡಿ ಆಗತ್ತೆ. ನೀರು ಬಾಳೆಲ್ಲ ಇಲ್ಲ, ಮತ್ತೆ ಹಿಡಿದು ಬಿಡ್ತದೆ. ಆಯ್ತು. ಇವಾಗ ಪುದೀನ ಕೊತ್ತಂಬರಿ ಹಾಕಿದಾಯ್ತು ನೋಡ್ರಿ ಮ್ಯಾಲೆ ಸ್ವಲ್ಪ ಡೆಕೋರೇಟಿಗೆ.
ಅರ್ಶಿಯ ನೋಡ್ರಿ ಪಲ್ಲಿ ಹೆಂಗೆ ಕಾಣಕತ್ತ ಮಸ್ತ್ ಆಗೈತೆ ಅರ್ಶಿಯ ಹಾಂ ಭಾರಿ ಚೆನ್ನಾಗೈತಿ ಸಾನಿಯಾ ನೋಡ್ರಿ ಇಲ್ಲಿ ಸೂಪರ್ ಆಗೈತಿ ಮಸ್ತ್ ಆಗೈತಿ ನಾವು ಸೂಪರ್ ಇಟ್ಟು ಭಾರಿ ಚೆನ್ನಾಗಿ ಕಾಣಕತ್ತಾರೆ ಮ್ಯಾಗತ್ ನೀನು ಅಂದ್ರೆ ಇಲ್ಲ ನೀಟಾಗಿ ಕಾಣಕತ್ತಿದೆ ಆಕಿ ಮ್ಯಾಲೆ ನಿಂತಾಳ ಪಲಾವ್ ಎಲ್ಲ ರೆಡಿ ಆಗೈತ್ರಿ ಇವಾಗ ಒಳಗೆ ತೊಗೊಂಬಂದ್ರಿ ಮಮ್ಮಿ ಟೈಮ್ ಆಗೈತೆ ಅಂತ ಅವ್ರು ಬೊಂಬಡೆ ಹೊಡತಾರೆ ಇವು ಜಲ್ದಿ ಬಾ ಅಂತ ಹೇಳಕ್ಕಿಗೆ ಈಗ ಬೊಂಬೆ ಟೈಮ್ ಮಾಡಲಿ ಬಾರ್ ಲೋಗನ ಅಂತ ಹೇಳಿ ನಮ್ಮ ಜಲ್ದಿನ ರೆಡಿ ಆಗೈತಿ ಆಕೆ ಜೋಡಿ ಒಂದು ಸೀರೆ ಉಟ್ಕೊಂಡು ಪಟ್ಟ ಬಾ ಅಂತ ಹೇಳಿ ನಾನು ಪಲಾವ್ ತಿಂದೇನು ಸಾಕು ಹುಡುಗರು ಏನು ಹರ್ಷ ನಿಮ್ಮ ಮಮ್ಮಿ ಅಡುಗೆ ಕುಯ್ನು ಅಂತೇಳಿ ಹಾಕಿ ಕಟ್ ಕಸಣ ಹಾಕಿದು ಆವಾಜ ಜಾಸ್ತಿ ಹಾಕೈತ್ರಿ ಈಗ ಅಲ್ಲಿ ನೋಡೋ ಎಷ್ಟು ಬಿಸಿ ಬಿಸಿ ಐತೆ ಪಲಾವ್ ಇದನ್ನ ಡಬ್ರಿನ ಒಯ್ರಿ ಅಂತ ಹೇಳಿದೆ ನಾನು ಬೇಡ ಅಂತ ಒಯ್ದು ಬಿಡ್ಬೇಕಿಲ್ಲ ಅವ್ರು ಸುಮ್ಮನೆ ಡಬ್ರಿನ ಹೋಗಕ್ರಿ ಐ ಡಬ್ರಿ ಹಂಗೆ ಇಟ್ಕೊಂಡು ಹೋಗ್ರಿ ವಾಂದೆ ನಾನು ಹಂಗೆ ಕರೆಕ್ಟ್ ಹಾಕಿತ್ತದ ಆಟೋದೊಳಗೆ ಐ ಎಲ್ಲ ಚಲೋ ಈಗ ಡಬ್ಬಿ ಸುಟ್ಟು ಮಾಡಕ್ ಐತಿ ಈಗ ಅದ ಚಾಚಾ ಬಂದಾರೆ ಅವ್ರು ಚಾಚಾ ಗಾಡಿ ಒಳಗೆ ತಗೊಂಡು ಹೋಗಕ್ಕೆ ಇದು ಮಾಡಕತ್ತಾರ ಈಗ ಅವ್ರು ಅಲ್ಲಿ ಹಿಂದೆ ಮುಂದೆ ಇದಾಯ್ತಲ್ಲ ಅರಿಪ ಒಳಗೆ ಹೋಗೋ ರೋಡ್ ಐತಲ್ಲ ಅಲ್ಲಿ ಆಸೆ ಹೋಗ್ರಿ ಅರ್ಶಿಯ ಅಲ್ಲಿ ಒಳಗೆ ಹೋಗೋ ರೋಡ್ ಐತಲ್ಲ ಇದನ್ನ ತೆಗೆದ ಹೋಗ್ಬೇಡ್ರಿ ಓ ತೋಡು ಮುರಿದೈತೆ ನೋಡ ಅರಿಪ ಅದು ಮುರಿದೈತೆ ನೋಡು ಮತ್ತೆ ಮತ್ತೆ ಮುರಿದು ಎಲ್ಲ ಇದರ್ಸಕ ಹೋಯ್ ಬರ್ರಿ ಅರ್ಶಿಯ ಹಿಡ್ಕೊ ಅರ್ಶಿಯ ಗಟ್ಟಗ ಇಲ್ಲಿ ರೇಷನ್ ತರಕಾರಿ ಅದೆಲ್ಲ ಬರಾಕತ್ರಿಪ್ಪ ತೊಗೊಂಬಂದು ನಮ್ಮ ಹೆಸರಿನರ್ದು ನಾ ನೀರ ಬಂದಿಲ್ರಿ ನೀರು ರೀ ಇಲ್ಲಿ ನೋಡ್ರಿ ಅವಲಕ್ಕಿ ಮಾಡಕತ್ತೀನಿ ರೀ ನಾನೀಗ ನಮ್ಮ ಹೆಸರನ್ನ ಬಂದ್ರಿ ರೋಜಾ ಅದಾರ ಅವರು ಇದು ಅಮ್ಮರಿಗೆ ಮಾಡ್ಕೊಡ್ತೀನಿ ರೀ ಅವಲಕ್ಕಿ ರೀ ಇದೇನು ಸೊಸೈತಿ ತರಕಾರಿ ಏನ್ರಿ ಇದ್ರಾಗ ಬಾ ಹೋಗಿ ಈಗ ಅಮ್ಮನ ಖಾಲಿ ಕುಂದಿರ್ತಾರ ನಾನು ಖಾಲಿ ಇರ್ತೀವಿ ಈಗ ಅವ್ರ ಕೈ ಕೊಟ್ಟು ನಾನು ಡೇಟ್ ಹಾಕತ್ತೆ ಸೋಸಿ ಅವ್ನು ಹುರಿತೀನಿ ಅಂದೆಲ್ಲ ಮಸಾಲೆ ನಾ ಹುರಿದು ಬಿಡ್ಲಿ ಅವನ್ನ ಹುರಿತೀನಿ ತೋ ನಾನು ಹುರಿತೀನಿ ಇಲ್ಲಿ ಮೆಣಸಿನ್ಕಾಯಿ ಸೋಸಿಟ್ಟಿರಿ ಅಮ್ಮ ಕೊತ್ತಂಬರಿ ಸೋಸಾಕತ್ತದ್ರಿ ನಡನು ಒಂದು ನೆಗಡಿ ಆಗ್ಬಿಡ್ತೀರಿ ಫುಲ್ ಅಮ್ಮಗೆ ಕಡಿಮೆ ಅಷ್ಟೇ ಇಲ್ಲ ಗುಳಿಗೆ ತೊಗೊಂಡು ಮೇಲೆ ರೀ ಅವು ತೊಗೊಂಡ್ರಿ ಲ್ಯಾಪಕಪ್ ಗುಳಿಗೆ ರೀ ಇದು ಮಸಾಲೆನ ಸ್ವಲ್ಪ ಅರ್ಧ ಹುರಿದು ಮಿಕ್ಸಿ ಮಾಡ್ಬೇಕಂತ್ರಿ ಅದಕ್ಕೆ ಅರ್ಧ ಹುರಿದು ಬಿಡ್ತೀನಿ ರೀ ಈಗ ಆಮೇಲೆ ಕೊತ್ತಂಬರಿ ಸೋಸಾಕ ಬರೈತಿ ಕರೆಂಟ್ ಅಂತ ಹೇಳಕ್ಕೆ ಬರಂಗಿಲ್ಲ ಮತ್ತೆ ರೀ ಅದಕ್ಕೆ ರೀ ಒಂದು ಅರ್ಧ ತಗೊಂಡ್ಬಿಡ್ತೀನಿ ಮಸಾಲೆ ಎಲ್ಲ ಹಾಕೊಂಡಿರಿ ನಾನು ಸ್ವಲ್ಪ ತೆಗ್ದೀನಿ ರೀ ಈಗ ಹುರ್ಕೊಂಬಿಡಣ ರೀ ಹುರಿದಿಟ್ನಿ ಅಂದ್ರೆ ಮತ್ತು ಕರೆಂಟ್ ಹೋಗಿತ್ತು ಅದಕ್ಕೆ ಪಟ ಮಸಾಲೆ ಹಾಕ್ಬೇಕು ರೀ ಈಗ ಆಕಿ ಜಾರ್ ತರಕ್ಕೆ ಹೋಗಿ ಹೇಳ್ರಿ ನಸ್ರಿನ ಬರಲಿಲ್ಲ ನೋಡ್ರಿ ಇನ್ನು ಅದ್ರ ನೋಡ್ರಿ ಟೊಮೆಟೊ ಹೆಂಗೆ ಮೈತ್ರಿ ಇದು ಗಣಪತಿ ಇದ್ದಂಗೆ ಐತೆ ನೋಡಮ್ಮ ಸೇಮ್ ಹಂಗೈತೆ ನೋಡಮ್ಮ ಇದು ಹೌದ್ರಿ ನೋಡಲ್ಲಿ ಸೇಮ್ ಹಂಗಮ್ಮ ಐತೆ ನೋಡಮ್ಮ ಗಣಪತಿ ಬಂದಂಗೆ ಆಗೈತ್ರಿ ಅಯ್ಯೋ ಕೊಬ್ಬರಿನ ಹುರಿಬೇಕನ್ಮ ಹೆಚ್ಚಿ ಹೌದು ಇಲ್ಲೇ ಲಾಸ್ಟಿಗೆ ಮೆಣಸಿನ್ಕಾಯಿ ಹಾಕತ್ತೀನಿ ಇನ್ನೊಂದು ಐತ್ರಿ ಕೊಬ್ಬರಿ ಒಂದು ಹೆಚ್ಚು ಹುರಿದ್ಬಿಟ್ರೆ ಮುಗಿದ್ರಿ ಇವನ್ನ ಮಿಕ್ಸಿ ಹಾಕೋದ್ರಿ ಲಾಸ್ಟ್ ಅದ್ರೆಲ್ಲ ಹುರಿದಿಟ್ಟಿನಿ ರೀ ಆಮೇಲೆ ಮೆಣಸಿನ್ಕಾಯಿ ಕೊಬ್ಬರಿ ಒಂದು ಹುರಿಬೇಕ್ರಿ ಅದನ್ನು ನಮ್ಮ ಸಿಮ್ಮು ಬಂದ್ರಿಪ್ಪ ಮಿಕ್ಸಿ ಹಾಕತ್ತಾಳ್ರಿ ಈಗ ಆ ರೀಪ ಬಾಂಡೆ ತೊಗೊಂಬಂದು ಜಳಕ ಮಾಡಕ್ಕೆ ಹೋದ್ರಿಕಿ ಅದು ಒಣ ಮಸಾಲೆ ಒಂದ್ರೊಳಗೆ ಹಾಕಿಬಿಡಮ್ಮ ಬೇರೆ ಅದನ್ನ ಆಮೇಲೆ ಕಡೆ ಕೊತ್ತಂಬರಿ ಕಾಳಿಂದ ಒಂದು ಬೇರೆ ಹಾಕಿಬಿಡು ಸ್ವಲ್ಪ ಹಾಕು ಅಲ್ಲಿ ಶಾನ ಆಮೇಲೆ ಲಾಸ್ಟಿಗೆ ಮೆಣಸಿನ್ಕಾಯಿ ಅದು ಹಾಕಕ್ಕೆ ಬರತ್ತಿ ನಾನು ಇಲ್ಲಿ ಇದು ಹಸಿ ಎಲ್ಲ ಹೆಚ್ಚಾಕತ್ತೀನಿ ರೀ ಇಲ್ಲಿ ಹಸಿ ಎಲ್ಲ ಹೆಚ್ಚದಾತ್ರಿ ಪುಟಾಣಿ ಒಂದು ಹಾಕ್ಬೇಕದು ಚಟ್ನಿಗೆ ಪುಟಾಣಿ ಅಲ್ಲಿ ಆರಿಪ ಹಾಕತ್ತದ್ರಿ ಇಷ್ಟೊತ್ತ ನಮ್ಮ ಸಿಮ್ಮು ಹಾಕಿದ್ಲು ಅಲ್ಲಿ ಅಮ್ಮ ಕೊತ್ತಂಬರಿ ಸೊಪ್ಪು ಸೋಸಿದ್ರಿ ಈಗ ಪುದೀನ ಅಷ್ಟು ಐತೇನು ರೀ ಅದು ಇನ್ನೊಂದು ಮಿಕ್ಸಿ ತೊಗೊಂಡೆ ಕೊಬ್ಬರಿ ಹಾಕ್ಬಿಡಾರಿಪ್ಪ ಮೊದಲ ಒಣದು ಹಾಕೋದ್ರೊಳಗೆ ಇದು ಗರಂ ಮಾತ ಸ್ವಲ್ಪ ಹೊತ್ತು ಎತ್ತಿಟ್ಬಿಡು ಈಗ ನೋಡ್ರಿ ಇದು ತೆಂಗಿನಕಾಯ್ತು ರೀ ಒಟ್ಟು ಕಸಿದ್ರಿ ಅವರು ಭಯ ಅಡುಗೆ ಮಾಡೋ ಭಯ ರೀ
ಬಂದಾರ ಈಗ ಅವ್ರು ಅಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತಾರ. ಮತ್ತು ಇದು ಒಣ ಮಸಾಲೆ ಹಾಕಿ ಇದು ಮಾಡತ್ತಿದ್ರಿಪ್ಪ, ಅಲ್ಲ ಬೆಳ್ಳಿ ಹಾಕ್ರಿವ ಅಂತಂದು ಹೇಳಾಕೈತೆ ಹುಡುಗರಿಗೆ. ಅಲ್ಲೇ ಐತಂತ್ರಿ ಏನೋ ಮಿಷಿನ್ ಐತಂತ್ರಿ, ಅವು ಹಸಿ ಇದ್ದೆಲ್ಲ ಕೊಡ್ರಿಪ್ಪ ನಾವು ಹಾಕ್ಕೊಂತೀವಿ ಇಲ್ಲಿ ಅಂತಂದ್ರೆ ಚಲೋ ಆಯ್ತು ಬಿಡ್ರಿಪ್ಪ ಭಯ್ಯ ಅಂತ ಹೇಳಿ ಅಲ್ಲಿ ಕೊಟ್ಟು ಬಂದ್ರಿ. ಈಗ ಇದು ಒಂದಿಷ್ಟು ಕೊಟ್ಟು ಕಳಿಸ್ತೀನಿ. ಇದು ಬುಕ್ನ ಮಾಡ್ಬೇಕಾರಿಪ್ಪ ಇದನ್ನ ಫುಲ್ಟಾನಿದು ಚಟ್ನಿಗೆ ಅದು ಅದೊಂದೈತಿ. ಅದು ಒಣ ಕೊಬ್ಬರಿ ಇಲ್ಲೇ ಮಾಡಿ ಇಟ್ಬಿಡ್ರಿ. ಅದು ಹಾಂ ಗದ್ದೈತನ ಆಮೇಲೆ ಹೋಯ್ತು ಬಿಡ್ರಿ. ನಾನು ನೀವು ಭಾಳ ಮಾಡ್ಬೇಕೇನ ಹಾಂ ಇಂಥವು? ಅದು ಅಷ್ಟೇ ಇರೋದು. ಅದು ಇಲ್ಲಿ ನೋಡ್ರಿ ನಾ ಈಗ ತತ್ತಿ ಪಲ್ಯ ಮಾಡಾಕತ್ತೀನಿ ರೀ. ಯಾವ ತತ್ತಿಪ್ಪ ಅಂದ್ರೆ ಇದು ತತ್ತಿ ಸರ ರೀ. ತತ್ತಿ ಸರದ ಪಲ್ಯ ಇದು ತೊಳೆದಿಟ್ಕೊಂಡಿನಿ. ಇದು ಉಳ್ಳಾಗಡ್ಡಿ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿನಿ ರೀ. ನಮ್ಮ ಹೆಸ್ರದ ಮನೆಗೆ ಹೋಗಿ ಬಂದ್ರಿ. ಅದು ಕೊಟ್ಟು ಬರ್ತೀರಾ ಅಲ್ಲೇ? ಇಲ್ಲಿ ಮೆಣ್ಸಿನ್ಕಾಯಿ ನೋಡಿ ಒಂದು ಇಡು ಹೋಗ್ಬೇಕು. ಮೆಣ್ಸಿನ್ಕಾಯಿ ಒಂದಿಷ್ಟು ಅದ್ರ ಮ್ಯಾಗ ಇಟ್ಕೊಂಡು ಹೋಗ್ರಿ ಅದನ್ನ. ಐತಲ್ಲ ಮಿಷನ್ ಐತಂತ ಹೇಳಿದ್ರೆ ಚಲೋ ಆಯ್ತು ಬಿಡು. ಸಣ್ಣ ಹಾಕತ್ವ ಇಲ್ಲಿ ನಾವು ಹಂಗೈತಿ ಡೇಟ್ ಹಾಕತ್ತಿದ್ವಿ. ಬಿರಿಯಾನಿ ಚಟ್ನಿ ಮಾಡ್ಸಕತ್ತಾರ ರೀ. ಆ ಡೇಟ್ ಹಾಕತ್ತ ಬೈ ಇದು ನೋಡ್ರಿ ಚಕ್ಕಿ ಪುಡಿ ರೀ. ಅರ್ಧ ಐಟಿ ನೋಡ್ರಿ ಹಾಕಕ್ಕೆ ಬೇಕಲ್ಲ ನಿಮ್ಗೆ ಎಣ್ಣೆಗೆ ರೀ. ಚಿಕನ್ ತೊಳ್ಯಾಕತ್ತಾರ. ಹಾಂ ಇಲ್ಲೇ ಐತೇನ್ರಿ ಇದು ಮಸಾಲೆ? ಇಲ್ಲೇ ಐತೆ ನೋಡ್ರಿ ಇದು ಚಕ್ಕಿದ್ರಿ. ಇಲ್ಲೇ ಇಟ್ರೆ ಗೊತ್ತಾಗತ್ತಲ್ಲ ರೀ. ಇದೆಲ್ಲ ಹಿಂಗೆ ಗಾಡಿ ನಿಂತಲ್ರಿ. ಸಾಯಂಕಾಲ ಇರಂಗಿಲ್ಲ ರೀ, ರಜೆ ಬಿಡುವಾಗ ಎಲ್ಲ ಗಾಡಿ ಎಲ್ಲ ಹೊರಗಿರ್ತಾವ್ರಿ. ಇಲ್ಲೇ ಊಟಕ್ಕೆ ಕೊಡೋದ್ರಿ. ನಮ್ಮ ಮನೆ ಒಳಗೆ ಹೋಗೋದೈತಲ್ರಿ, ಏನೋ ಫಂಕ್ಷನ್ ಇರಲಿ ಮದುವೆ ಇರಲಿ ಏನಾರ ಇರಲಿ ಈ ಭಯನ ಬರೋದ್ರಿ ಅಡುಗೆ ಮಾಡಕ್ರಿ. ಭಾಳ ವರ್ಷದಿಂದ ಆದ್ರಿ ಭಾರಿ ಚೆನ್ನಾಗಿ ಮಾಡ್ತಾರೆ. ಬೆಣ್ಣೆ ಹಿಂಡಾಕತ್ತಾರೆ ಇದ್ರೊಳಗೆ. ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ಬರಾಬರ ಹೆಚ್ಚಿಬಿಟ್ಟಾರ ನೋಡಿ. ಇದು ತಗೋ ಬುಟ್ಟಿ ತಗೋ ಅವ್ನು ತೆಗ್ಯಾನ ನಾವು. ಆರಿಪ್ಪ ಬುಟ್ಟಿ ಅವ್ನು ತಗೋ, ತಾಟ ಅವ್ನು ತಗೋ, ಅವ್ನು ತೆಗೆದು ತೊಳ್ಕೊಂಡು ಹೋಗೋಣ ಅಂತ ನಾವು ಇಲ್ಲೇ. ನಿಮ್ಮ ಬಟ್ಟೆ ಅದೆಲ್ಲ ಬಂದ್ವಾ? ನಾವಕ್ಕಿಂತ ಮನೆಗೆ ಬರ್ರಿ ನೀವು. ಇಲ್ಲ ಹೊಗೆ ಭಾಳ ಆಕೈತೆ. ಹಾಂ ಎಣ್ಣೆದು ಹೋಗಂಗಿಲ್ಲ ಬಿಡು. ಅದು ಇಲ್ಲಿವೂ ಸಾಮಾನು ಭಾಳ ಇರ್ತಾವ, ಮತ್ತು ಕುಡಿದು ಬಂದಿರ್ತಾಗಂಗಿಲ್ಲ ಅವು. ಕಡ್ಸಿ ತಗೋರಿ ಅಂತ ಹೇಳಂತ ಇವರ ನೋಡ್ರಿ ಅಡುಗೆ ಮಾಡೋದು ಅಂತ. ನಮಗೆ ಇಷ್ಟೆಲ್ಲ ಅಡುಗೆ ಮಗ ಮಾಡೋದು ನಾವೇನಿದ್ರೆ ಸಣ್ಣ ಹಾಕ್ತಾರೆ 25 kg ಒಳಗೆ ಮಾಡ್ತೀವಿ ನಾವು ಸರಿ. ಮತ್ತು ಅದನ್ನ ರೆಸಿಪಿ ಹೇಳ್ರಿ ನಮ್ಗೆ ನೋಡ್ರಿ. ಇದು ಮೊಸರು ರೀ. ಎಷ್ಟು 10 kg ಅನ್ರಿ ಅದು ಮೊಸರು? 10 kg ಇದ್ರಿ ಮೊಸರು ಅದು. ಅಯ್ಯೋ 25 kg ಅಂತ. ಆಮೇಲೆ ಫ್ರೆಶ್ ಕ್ರೀಮ್ ಅಂತ ನೋಡ್ರಿ. ಅದು ಸ್ವಲ್ಪ ಖಾರ ಉಪ್ಪು ಏನಾರ ಜಾಸ್ತಿ ಆಗಿದ್ರೆ ಇದು ಮೇಂಟೈನ್ ಮಾಡೋದಂತ್ರಿ ಮ್ಯಾಗಿಂದ ಬಿರಿಯಾನಿಗೆ ಹಾಕಿದ್ದೆ ಅಂದ್ರೆ. ಕುಂದಿರ್ತೀರಲ್ವ ನೀವು? ಹೋಗಿ ಒಂದು ಸ್ವಲ್ಪ ಮಕ್ಕಳು ಬೇಡ. ಪಲ್ಯ ರೆಡಿ ಆತ್ರಿ ತತ್ತಿದ. ಮತ್ತು ಯಾರು ರೋಜೆ ಇದ್ದಿಲ್ಲ ಅವ್ರಿಗೆಲ್ಲರಿಗೂ ಊಟ ಕೊಟ್ಟೆ ರೀ. ಅಮ್ಮನೂ ಊಟ ಮಾಡಿದ್ರೆ. ಈಗ ನಾನು ರೋಜೆ ಇಲ್ಲರಿ, ಸ್ವಲ್ಪ ಊಟ ಮಾಡ್ತೀನಿ ನಾನು. ಬಂದ್ರಿಪ್ಪ ಇಬ್ರು ಸುಂದರ್ಯಾರು ಬಂದ್ರು. ನೋಡವ್ರು ಮಕ್ಕದ ಮ್ಯಾಗ ಕಳ ನೋಡಲ್ಲಿ ಹೆಂಗೈತಿ. ಅರ್ಶಿ ಕಪ್ಪಗಿದ್ರು ಕಳ ಅದ ನೋಡು. ಸಾನಿ ಸ್ವಲ್ಪ ಬೆಳಗಿದ್ರು ಕಳ ಅದ. ನಿಂದ್ರಲ್ಲೇ ಹೆಂಗ್ ನಿಂದಿರ್ತೀರಿ? ನಿಂದ್ರಿ. ಪೋಸ್ ಕೊಡ್ಬೇಕಂತ ನಾವು ಪೋಸ್ ತಡಿ. ಇದನ್ನ ಕೊಡ್ಲಿ, ಯಾಕೆ ನಾನು ನೋಡಿದಾಗ ಕೊಡಲ್ಲ ನೀವು? ಹಾಂ ಹೌದಾ? ಆಯ್ತು ಅವ್ರು ನಾ ಬಂದು ಮಾಡ್ತೀನಿ ಕೊಟ್ಗಾರ ನೀವು. ಇಲ್ಲಿ ಬಿರಿಯಾನಿ ರೆಡಿ ಆತ್ರಿ ನೋಡ್ರಿ. ದಮ್ ಬಿಟ್ಟಾರ ಆತ್ರಿ ಭಯ್ಯ. ಹಾಂ ದಮ್ ಬಿಟ್ರಿ ಈಗ ಸ್ವಲ್ಪ ಲೇಟ್ ಆತನ್ರಿ ನಾವು ಬರೋದು. ಇದು ಕುಷ್ಕ ರೈಸ್ ಅನ್ರಿ ಇದು. ಕಡಿಮೆ ಅದು ಬಿತ್ತಂದ್ರೆ ಇರಲಿ ಅಂತಂದು ಮತ್ತೆ ಎಕ್ಸ್ಟ್ರಾ ಮಾಡೋದ್ರಿ ಅದು. ಚಟ್ನಿನ ಆತ್ರಿ. ಚಟ್ನಿ ಅಲ್ಲಿ ಮಾಡಾಕತ್ತಾರನ್ರಿ. ಚಟ್ನಿಲಿ ರೆಡಿ ಆಗತೈತ್ರಿ. ಹಾಕ್ರಿ ಹಾಕ್ರಿ ಹಾಕ್ರಿ.
ನೋಡ್ರಿಪ್ಪ 5 ಗಂಟೆ ಅನ್ನೋದ್ರೊಳಗೆ ಎಲ್ಲ ಅಡಿಗೆ ರೆಡಿ ಆಯ್ತು. ಹ್ಞೂ ಮಾಡಕತ್ತಾರ ಮಲ್ಲಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಇಲ್ಲೆಲ್ಲಿ ಮೊಸರು ಉಳಿದ್ರಿಪ್ಪ ತೊಗೊಂಬಂದು ಆರಿಪ ಲಸಿ ಮಾಡಿದ್ ನೋಡ್ರಿ. ಏನೋ ಓಡಾಕೈತೇನ ಹಿಂಗೆ ಮಾಡಪ್ಪ ಮತ್ತೆ ಮುಚ್ಚಿಬಿಡೋದ್ರ ಮೇಲೆ ಅದಕ್ಕೊಂದು ಸ್ವಲ್ಪ ಗೋಡಂಬಿ ಇದು ಕೊಡಮ್ಮ ಬಾದಾಮಿ ಇದನ್ನೇ ಹಾಕತ್ತಿಲ್ಲ ದೂವ ಹೇಳಕತ್ತಿ ಅನ್ನೋದಿಲ್ಲ. ಮಾಡಿದ್ವಿ ರೀ ಇವತ್ತು ಇಫ್ತಾರಿಗೆ ಲಸ್ಸಿ. ಇವತ್ತು ಸ್ಪೆಷಲ್ ಲಸ್ಸಿ ಮಾಡಿದ್ದಿಲ್ಲಲ್ಲ ನಾವು ಬರೀ ಕಷ್ಟ ಮಿಲ್ಕ ಜಾಸ್ತಿ ನಾವು ಮಾಡೋದು. ಇವಾಗ ಇಲ್ಲಿ ರೋಜಾ ಬಿಡಕ್ಕೆ ಎಲ್ಲರೂ ಕುಂತೀವ್ರಿ. ಸಾಲೆ ಬಂದಲ್ರಿ ಇವತ್ತು ಸ್ಪೆಷಲ್. ಚಲೋಪ್ಪ ಇಬ್ಬಿಬ್ರು ಕುಡೀರಿ ಅದ್ರೊಳಗೆ ಕಡಿಮೆ ಅದಾವ ಬಾಟಲ್. ಹಾಂ ಟೈಮ್ ಆಗಿಲ್ಲ ರೀ. ಹಾಕಾಕ ನೀ ಲಸ್ಸಿ ಹಾಕ. ಇವಾಗ ಮಮ್ಮಿ ಅಡಿಗೆದೆಲ್ಲ ಹಾಕ ಕೊಡತಾರಿ ಊಟಕ್ಕೆ. ಇಲ್ಲಿ ರೊಟ್ಟಿ ಬಿಡೋರಿಗೆ ಆಮೇಲೆ ಕಡೆ ಮತ್ತೆ ತವಾತಿ ಇದ್ದೈತಿ ಇಲ್ಲಿನ ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಇಲ್ಲೇ ಕೊಟ್ಟು ಬರ್ತೀವಿ. ಆಯ್ತಾಯ್ತು. ಇವು ನಮ್ಮ ಹೆಸರಿನ ಯಾರಿಗೆ ಕಟ್ಟಕತ್ತಾ ಐತಿ ಇಲ್ಲಿ ಹಮ್ಮಿತ್ರಿ ಸಿದ್ರಿ ಶ್ರುತಿ ಹಮಾರ್ ಸತ್ತಿಗೆ ಬರ್ ಅವತ್ತು ಸ್ಟಾರ್ಟ್ ಆದ್ ನೋಡ್ರಿಪ್ಪ ನಮ್ದು. ನಮ್ಮ ಹುಡುಗರೆಲ್ಲ ಕುತ್ಕೊಂಡ್ರಿ ಮತ್ತೆ ಹಿಕ್ಕಿ ಬಂದ್ರಿ. ಯಾರು ಈರಮ್ಮ ಸೋನು ನಮ್ಮ ಅಪ್ಪ ಎಲ್ಲರೂ ನಮಾಜ್ ಮಾಡಿ ಎಲ್ಲರಿಗೂ ದಾವತ್ ಮಾಡ್ಸ್ಯಾರ ಇವತ್ತು ಅವರು. ನಾವು ಇದಿಷ್ಟು ಮನೆ ಒಳಗೆ ಇಸ್ಕೊಂಬಂದಿರಿ ಅಂದ್ರೆ ಇಲ್ಲೆಲ್ಲ ಹೇಳ್ಯಾಡ್ರ ಹೆಸರನ್ನ ಯಾರು ರೀ ಅವ್ರು ಬಂದ್ರು ಅಂತ ಹೇಳಿದ್ರೆ ಹಾಕಿ ಕೊಡಾಕ್ರಿ. ಮತ್ತು ನಮಗೆ ಎಲ್ಲರಿಗೂ ಮನೆ ಒಳಗೆ ಊಟ ಮಾಡಕಂತೆ ಅಂದ್ರೆ ಇದ್ರೊಳಗೆ ಎಕ್ಸ್ಟ್ರಾ ಮಾಡಿಸಿದ್ರಿ ಇಷ್ಟು ಬಿರಿಯಾನಿ ದೇವರು ಅಂದ್ರೆ ಅಲ್ಲೆಲ್ಲ ಬರೋರಿಗೆ ಎಷ್ಟು ಹೋಗುತ್ತೋ ಅಷ್ಟು ಮಾಡಿಸಿ ಮತ್ತೆ ಎಕ್ಸ್ಟ್ರಾ ಇಷ್ಟು ಅಕ್ಕಿ ಹಾಕಿಸಿ ಮಾಡಿಸಿದ್ರಿ. ತಂದ್ರಿಪ್ಪ ನಮ್ಮ ಗುಂಡಮ್ಗಳು. ಹಾಂ ಈಗ ಬಂದು ನೋಡು ಅವರು. ಐ ಸೋನು ನಾ ಇಲ್ಲಿ ಊಟಕ್ಕೆ ಕೊಡಕತ್ತೆ. ನಮ್ಮದು ದಾವತ್ ಇಲ್ಲೇ ಸರಾಗೈತಿ. ಕುಂದ್ರಿ ಬುರ್ಕಾ ಬಿತ್ತಿರಿ ಜಳ ಹಚ್ಚಿಡಕಾಯ್ತು ಮೊದ್ಲ. ಬಂದ್ರಿಪ್ಪ ಕೊತ್ಕೊಂಡ್ ನೋಡ್ರಿ ಮನೆ ತುಂಬ್ತೀರಿ ನಮ್ದು. ರೈಸ್ ಹಾಕ್ಬೇಕನ ತಡಿದಂತ ತೆಗಿತಿ ಹೆಂಗೆ ಹೇಳ್ಕೊ ಹಾಕದ್ನ ಸೋನಾ ಕಾಳು ಜಿತ್ತು ಮೇ ಬಿ ಅದನ್ನ ಹಾಕಂತೇನ. ಹಾಂ ಹಾಂ ನಮ್ಮ ಹೆಸರನ್ನೆಲ್ಲ ಮೇಂಟೈನ್ ಮಾಡಕತ್ತಾಡ್ರಿ ಇಲ್ಲೆಲ್ಲ ಹಾಕಿ ಕೊಡಕತ್ತಾಡ್ರಿ ಹಾಕೇ ಕೊಟ್ಟು ಬರಕತ್ತಾಡ್ರಿ. ಪೈಪ್ ತಗೊಂಡು ಹೋಗಾರಿಪ್ಪ ನೀನು ನಲ್ಲಿ ತುಂಬಿದ್ವನ್ನ ನೋಡೇವ. ಊಟ ಮಾಡಿದ್ರೆ ಸಿಮ್ಮ ಹೆಂಗೈತೆ ಬಿರಿಯಾನಿ? ನಾನು ಮಾಡಿಲ್ವಾ ಇವತ್ತು ಬಯ್ಯಾರು ಮಾಡ್ಯಾರ. ನಾವು ನಮ್ಮ ಅಪ್ಪನ ಮಿಸ್ ಮಾಡ್ಕೊಳಕತ್ತೀಜಿಯಾರ. ನಮ್ಮ ಅಪ್ಪ ಏನು ಮಾಡಲಿಲ್ಲ ಒಟ್ಟು ಎಲ್ಲರೂ ಬಂದು ಕುಂದಿರ್ತಾರಲ್ಲ ಅವ್ರಿಗೆ ನಮ್ಗೆ ಅದ ಒಂದು ಖುಷಿ ನನಗೆ. ಸೋಫಿಯಾ ಮಿಸ್ ಹೊಡ್ಯಾಕತ್ಲು. ಇರ್ಲಿ ಇರ್ಲಿ ಏನು ಮಾಡ್ದೈತಿ. ತುಂಬಾ ನಿಮ್ ಸಬ್ಸ್ಕ್ರೈಬರ್ ಅದಾರ. ಹೌದು ಎಲ್ಲರೂ ಮಾತಾಡ್ತಾರೆ ನೋಡಿ. ಎಲ್ಲರೂ ಮಾತಾಡ್ತಾರೆ ಬಂದು. ನಾನ್ ಹೋಗ್ಯಾನಲ್ ಮೊನ್ನೆ ಮಧ್ಯಾಹ್ನದಿಂದ ಸಂಜೆ ಮಟ ಅದೇ ನೀವ್ ವ್ಲಾಗ್ ಮಾಡ್ತಾರಲ್ರಿ ನಿಮ್ಮ ಇವ್ರ ಕಾಕಿ ಹೋದಿಲ್ರಿ ನಿಮ್ ವ್ಲಾಗ್ ನೋಡ್ತೇವ್ರಿ ಹೌದು ಅಂತಂದ್ರ ಮತ್ತ ಇದನ್ ಮಾಡ್ರುವ ನಮ್ ಚಾಚಿಯರ್ ಸಪೋರ್ಟ್ ಮಾಡ್ರಿ ಅಂತ ಎಲ್ಲಾರು ಬರೀ ಹೇಳೋದು. ಹೌದೌದು ಎಲ್ಲರೂ ನೋಡ್ತಾರ. ಯಾವ ವಾರ್ಡ್ ಮುಂದಿಂದ ಹೋದ್ರೆ ಸಾಕು ಕಂಡ್ರು ಓಡೇ ಬರ್ತಾರ. ಹೌದು ನಿನ್ನೆ ಹಾವೇರಿಯರಂತ ಮಾತಾಡ್ಸಿದ್ರು. ನರ್ಗುಂದವ್ರು ನಮ್ಮೂರ್ದವ್ರು ಎಷ್ಟು ಮಂದಿ ಸೋಪ್ಯಾನ್ ವಾರ್ಡ್ನಾಗ ಇದ್ದವ್ರು ಅಷ್ಟು ಮಂದಿ ಹೊಸದಾಗಿ ಬಂದಿದ್ರು ಅವ್ರು. ಎಲ್ಲರೂ ಮಾತಾಡ್ಸೋದ ನನಗೂ ಬರೀ ಸೆಲ್ಫಿ ಹಡ್ದು ಡಿಲಿವರಿ ಆದ್ರೆ ಅವ್ರು ಬಂದು ನಿಂತ್ಕೊಂಡು ಸೆಲ್ಫಿ ತಗೊಳಕತ್ತ ಹುಡುಗರು. ನಿಂದ್ರಿ ಅಂಟಿ ನೀವು ಅಂತೇಳಿ ಅಂದ.
ಖುಷಿ ಆಯ್ತು ಬಂದು ನಾವು ನೋಡ್ರಂಗಿಲ್ಲ ಅವ್ರು ನೋಡಿ ಮಾತಾಡ್ತಾರಲ್ಲ ಖುಷಿ ಒಂದು ಹಾಕೊಡ್ಲಿನ ಅಂತೀರಿ ನೀವು ನಾವು ಇಲ್ಲೇ ದಾವತ್ ತೊಳ್ಕೊಳ್ಬೇಕಂತಂದು ಬಂದಿರಿಪ್ಪ ನಮಗೇನಂದ್ರೆ ದಾವತ್ ಉಂಡ್ರೆ ಉಂಡಂಗೆ ಅನ್ಸತ್ರಿ ಅಯ್ಯ ಕುಂತೀರೇನ್ರಿ ನಮ್ಮ ಏನೋ ಕೂತಾರ ಇಲ್ಲಿ ಕೆಳಗೆ ಕುಂದ್ರಿ ಇಲ್ಲಿ ಒಂದು ಅವತ್ತೈತಿ ಸಲೀಮ ಆರಾಮದೀನಪ್ಪ ಆರಾಮದಿ ನೀನು ಕ್ಯಾಮ್ರಾದಾಗ ತೊಗೊಳಕತ್ತಿ ನೋಡ ಇಲ್ಲಿ ಸುಲ್ತಾನ್ ತೊಗೊಬೇಡೇನ ನೋಡ್ರಿ ಅವ್ರ ಮಾಮೂನ್ ತೊಗೊಬೇಡ ಸುಲ್ತಾನ್ ಮಾಮೂನ್ ರೀ ಆ ಬಗ್ಗೆ ಅನ್ನ ಹಾಕಕತ್ತನ್ರಿ ಅಲ್ಲಿ ಮಾಮೂನ್ ತೊಗೊಬೇಡ ಅಂತ ಏ ಎಲ್ಲರಿಗೂ ಬಾಯ್ ಬಾಯ್ ಬಾಬಾ ಕರೆಯಕತ್ರ ನಮ್ದು ಡ್ಯೂಟೀಸ್ ಹ್ಞೂ ಒಯ್ತೀನಿ ಅಲ್ಲೇ ಐತಿಲ್ಲ ಮನ್ಯಾಗ ಬರ್ರ ನಮ್ಮ ಸರಾನಪ್ಪ ಬಂದಾರಪ್ಪ ಸರಾಪ ಹ್ಞೂ ರೀ ಬಾಯ್ ಸುಮನ ಬಾಯ್ ಪರಿನ ಎಲ್ಲರಿಗೂ ಬಾಯ್ ಹೋಗಕತ್ರಿಪ್ಪ ನಮ್ಮ ಅಪ್ಪಾರ ಸ್ವಲ್ಪ ಲೇಟ್ ಆತಲ್ರಿ ಇವತ್ತು ನಾವು ಬರೋದು ಏ ಅಪ್ಪ ಮಿಸ್ ಮಾಡ್ಕೊಂಡು ಇವತ್ತು ಮನ್ಯಾಗ ಅಷ್ಟು ಮಂದಿ ಇರಲಿ ದೊಡ್ಡ ಅಪ್ಪ ಇಲ್ಲಲ್ಲ ಅಂತೇಳಿ ಅಯ್ಯೋ ಬಿಡ್ತು ಅನ್ಬೇಕ ನೋಡ್ರಿ ಹಿಂದೆಲ್ಲ ಹೋಗ್ಬಿಡ್ದಂತ್ರಿ ಈಗ ಅಷ್ಟು ಫೇಮಸ್ ಇದ್ರಿ ನೀವು ನೋಡ್ರಿ ನಮ್ಮ ಅಪ್ಪನ ಮಕ್ಕದ ಮ್ಯಾಗ ನಗಿ ನೋಡ್ರಿ ಇಲ್ಲಿ ಸೈಲೆಂಟ್ ಇರ್ತಾರೆ ನೋಡಿ ಸೈಲೆಂಟ್ ಅದಾರ ಇವ್ರು ನೋಡ್ರಿ ಹೆಂಗೆ ನಗ್ತಾರಿ ಏ ಇಲ್ಲ ಎಲ್ಲರೂ ಬಂದ್ರಲ್ಲ ನಮ್ಮ ಅಪ್ಪ ಇಲ್ಲಲ್ಲ ಅಂತೇಳಂದು ರಂಜಾನ್ದಾಗ ಮತ್ತೆ ಏನು ಸಪ್ಯಾನು ಮಿಸ್ ಮಾಡ್ಕೊಂಡ್ವಿ ಇರ್ರಿ ಎಲ್ಲರೂ ನಾವು ಫಂಕ್ಷನ್ ಒಳಗೆ ಎಲ್ಲರೂ ಇದ್ರೆ ಒಂಥರ ಚಂದ ಅದು ಇನ್ನೂ ಬಂದಿಲ್ಲ ರೀ ಅವ್ರು ಇವ್ರು ಬರಲಿಲ್ಲ ರೀ ಸಪ್ಯಾರ ಮನೆಯವ್ರು ಬರಲಿಲ್ಲ ರೀ ಇನ್ನು ಒಮ್ಮೆ ಡೈರೆಕ್ಟ್ ಹೋಗ್ಬಾರ್ದು ಹೇಳ್ತೀನಿ ನಮ್ಮ ಫ್ರೆಂಡ್ಸಿಗೆಲ್ಲ ನೋಡ್ರಿಪ್ಪ ಇವರು ಕೆಮ್ಸಿ ಒಳಗೆ ನಮಗೆ ಫ್ರೆಂಡ್ಸ್ ಆಗ್ಯಾರ್ರಿ ಹಂಗೆ ಸಾಕಷ್ಟು ಜನ ಆಗ್ಯಾರ ಯಾಕಂತಂದ್ರೆ ವಿಡಿಯೋ ನೋಡ್ತಿರ್ತಾರೆ ಮಾತಾಡ್ತಿರ್ತಾರೆ ನಮಗೊಂಥರ ಭಾಳ ಅಂದ್ರೆ ಭಾಳ ಖುಷಿ ರೀ ಎಸ್ಪೆಷಲಿ ನಮ್ಮ ಹಂಚನಾದವ್ರು ಅವರು ಇವ್ರು ಹಂಚನಾದವ್ರಿಪ್ಪ ಇವ್ರು ಏನೋ ಹೊಡೆದು ಹೇಳ್ತಾರಂತ್ರಿ ನಮಗೆ ರೀ ಅದು ವಿಡಿಯೋದೊಳಗೆ ಹೇಳ್ತಾರಂತ್ರಿ ನೀವು ಬಿಡಿಸ್ಬೇಕಂತ್ರಿ ಏನು ಹೇಳ್ರಿ ಅದು ಸಣ್ಣಕ್ಕಿದ್ದಾಗ ಶಾಣಕ್ಕಿದ್ದಿ ಹರೇಕ್ ಬಂದಿದ್ದ ಹಾಸ್ಬಿಡಲಿಲ್ಲ ಮುದಿ ಕೈಯಿಂದ ಮುಟ್ಟಿಕೊಳ್ಳಿಲ್ಲ ಇದು ನೋಡಪ್ಪ ಹೇಳ್ಬೇಕಂತ್ರಿ ಸರಿ ನಾ ಇವಾಗ ಇದು ನಾಳೆ ಬೆಳಿಗ್ಗೆ ಡೇಟಿಗೆ ಹೋಗುತ್ತೆ ಹೋಗಿದ ಮೇಲೆ ಯಾರಾದ್ರೂ ಅದಕ್ಕೆ ಆನ್ಸರ್ ಕೊಟ್ಟಿದ್ರಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಗೊತ್ತಾಗಲ್ಲ ನೀವು ಹೇಳ್ಬೇಕು ನಾಳೆ ಅದನ್ನೇ ಹಾಂ ಹೇಳ್ತಾನೆ ಇಷ್ಟೊತ್ತಿಗೆ ಹೇಳಿದ್ರು ನಾಳೆ ಊಟ ಆಂಟಿ ಊಟ ಆಗೈತ್ವಾ ಏನು ತಿಂದ್ರಿ ಭಾಳ ಕಾಮಿಡಿ ಅದ ರೀ ಚಿಕನ್ನು ಬಾಬು ಬಿರಿಯಾನಿ ನೋಡಿ ಕೇಮ್ಸ ಕೊಟ್ಟಿದ್ದಾರ ಬಾಬಾ ಬಿರಿಯಾನಿ ಇವತ್ತು ಕೆಂಸಿ ಒಳಗೆ ಬೋಬೋ ಬಿರಿಯಾನಿ ಮಾಡಿದ್ರು ನಾನು ಸಿಬ್ಬಂದಿಯರ್ರಿ ಸಿಬ್ಬಂದಿಯರು ಬಂದು ಕೇಳ್ತಾರೆ ನಿಮ್ಗೆ ರೀ ಇಲ್ಲೆಲ್ಲ ವೆಜಿಟೇಬಲ್ ಊಟ ಮಸ್ತ್ ಊಟ ರೀ ಕ್ಯಾಬೇಜ್ ಪಲ್ಯ ರೀ ಅನ್ನ ಚಪಾತಿ ಸಾರು ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ ಎಲ್ಲ ಹಾಕಿದ್ರಿ ಆದ್ರೆ ಪೇಷಂಟ್ಗಳಿಗೆ ಪೇಷಂಟ್ ತಯಾರ ಕೊಡಂಗಿಲ್ಲ ಮಂಟಿ ಭಾಳ ಚಲೋ ಅದ ಟೈಮ್ ಹೆಂಗೋ ಅದನ್ನ ಗೊತ್ತಾಗಲ್ಲ ರೀ ಬಿಡಿ ನಮ್ಗೆ ಮಾತಾಡ್ತಾರೆ